ನಾನು ಮತ್ತೆ ನನ್ನ ತಂಗಿ ಸೇರಿ ಮಾಡುವಿರುವ ಅಡಿಗೆ ಸೊ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ, ಚೆನ್ನಾಗಿರ್ತೀರಾ. ಸೊ ಇವತ್ತು ಇಷ್ಟು ದಿನ ವಿಡಿಯೋ ಬರೋಕ್ಕಾಗಲಿಲ್ಲ, ನನಗೆ ಮನೇಲಿ ಮತ್ತೆ ಹೆಲ್ತ್ ಇಶ್ಯೂ ತುಂಬ ಜಾಸ್ತಿ ಇತ್ತು. ಸೊ ಇವಾಗ ನೋಡಿ ಬಂದರೆ ನೋಡಿರಿ ಹೆಂಗೆ ಕೂತಾನೆ ಅವನು ಮಣಿ ಬ್ಯಾಟ್ಸ್ಮನ್ ಗಾಯ್ಸ್. ಬ್ಯಾಟ್ಸ್ಮನ್ ಅಂದರೆ ಇವನೇ ನೋಡ್ರಿ ಹೆಂಗೆ ನಿಂತವನೆ ನೋಡ್ರಿ. ಬಾಲರ್ ನಮ್ಮ ಬಾಲರ್, ವೈಡ್ ಬಾಲ್. ಒಬ್ಬೊಬ್ರು ಒಂದೊಂದು ಮುತ್ತುಗಳು ಗಾಯ್ಸ್ ನಮ್ಮದ್ರಲ್ಲಿ, ಒಬ್ಬೊಬ್ರು ಒಂದೊಂದು ಮುತ್ತುಗಳು. ಓಹೋ ಮಿಸ್ಸು. 4 ಸರಿ ಎತ್ತೇಸಿ. 17 ಗಾಯ್ಸ್ ಸ್ಕೋರು, 23 ಟಾರ್ಗೆಟು. ಸೊ ಮಣಿ ಹೊಡಿಯೋದಾನೆಲ್ಲ ನೋಡೋಣ ಬನ್ನಿ. ಏನು ಬ್ಯಾಟ್ಸ್ಮನ್ ನಾವಿಬ್ರಂತೂ ಮೊದಲೇ ಔಟ್ ಆಗ್ಬಿಟ್ಟು ಬಂದ್ಬಿಟ್ಟಿದ್ದೀರಿ. ವೈಡ್ ಬಾಲ್ ಇನ್ನೊಂದು ವಾರ ಐತೆ. ಮಿಸ್ ಆದ ಗಾಯ್ಸ್, ಮಿಸ್ ಆದ. ಮಣಿ ರಿಯಾಕ್ಷನ್. ಸರಿ ಎಷ್ಟನೇ ಓವರ್ ಇದು? 3ನೇ ಓವರ್. ಸೊ ಗಾಯ್ಸ್ 4 ರನ್ ಬೇಕು, ಹೊಡಿತಾನ ನೋಡೋಣ ಮಣಿ. ಇಲ್ಲ ಪಿಚ್ ಆಯ್ತು. ಸೊ ಗಾಯ್ಸ್ ನಾನು ಬ್ಲಾಗ್ ಮಾಡೋದ್ರಿಂದ ಡೆಡ್ ಬಾಲ್ ಅನ್ನೋದು ತೀರ್ಮಾನ ಆಗಿದೆ. ನಾನೇ ಅಂಪೈರ್ ಇವಾಗ. RCB ಅಂದರೆ RCB ಗಾಯ್ಸ್. RCB ಫ್ಯಾನ್ ಯಾರ್ಯಾರು ಇದ್ದೀರಾ ಕಮೆಂಟ್ ಮಾಡಿ ಗಾಯ್ಸ್, ಗೊತ್ತಾಗುತ್ತೆ ಇವ್ರಿಗೆ. ಸೊ ಗಾಯ್ಸ್ 20 ಸ್ಕೋರು, 3 ರನ್ ಬೇಕಾಗಿದೆ. ಸೊ ನಮ್ಮ ಬೌಲರು ಆದ ದರ್ಶಿತ್ ಹೊಡೆದಿದ್ದಾರೆ. ಗಾಯ್ಸ್ ಮ್ಯಾಚ್ ಸೋತೋಗ್ಬಿಟ್ಟಿದ್ದೀರಿ. ಗಾಯ್ಸ್ ಇವಾಗ ಟಾಸ್ ನಡೀತಿದೆ. ಸುಂದರ ಆಯ್ತು, ಟಾಸ್ ನಡೀತಾ ಇದೆ. ನಾನು ನೋಡ್ರಿ ವಿಕೆಟ್ ಆಗೋದೆ. ಸ್ಮೂತ್ ಬ್ಯಾಟಿಂಗ್ ಗಾಯ್ಸ್. ನಮ್ದು ಬ್ಯಾಟಿಂಗ್ ತೀರ್ಮಾನ ಆಗಿದೆ. ನಾನು ಆಡಿಲ್ಲ, ನೀವಿಬ್ರು ಆಡ್ರಿ, ನಾನು ನಿಂತಿರ್ತೀನಿ ಕೂತ್ಕೊಂಡು. ಗಾಯ್ಸ್ ಇವಾಗ ನಾನು ಒಂದು ಮ್ಯಾಚ್ ಪೂರ್ತಿ ಆಡಿದ್ರಿಂದ ಅವರಿಬ್ರು ಔಟ್ ಆಗಿದ್ರಿಂದ ಇವಾಗ ಅವರಿಬ್ಬರನ್ನು ಸ್ಕ್ರೀಜಿಗೆ ಬಿಟ್ಟಿದ್ದೀನಿ. ನಾನು ಕುತ್ಕೊಂಡ್ಬಿಟ್ಟಿದ್ದೀನಿ. ಮಂದಿ ಇವರೆಲ್ಲ ನೋಡ್ರಿ ಫೀಲ್ಡರ್ಸು, ಬೌಲಿಂಗ್ ಟೀಮು. ಜಮಾನ್ದಲ್ಲಿ ನಾನೊಬ್ಬ ಪ್ಲೇಯರು ಗೊತ್ತಾ ಗೈಸ್. ನಾನು ಬೌಲಿಂಗ್ ಸಖತ್ತಾಗಿ ಮಾಡ್ತಾಯಿದ್ದೆ ನೋಡ್ರಿ. ಇವಾಗ ಮ್ಯಾಚ್ ಸ್ಟಾರ್ಟ್ ಆಗಕ್ಕೆ ಬಂದೈತೆ. ಗೊತ್ತಾ ನಾನು ಹಿಂಗೆ ಬಂದು ಬಾಲು ಈ ಕಡೆ ಬರುತ್ತೆ, ನನ್ನ ಕಾಲ ಹತ್ರ ಬರುತ್ತಂತ ಹಿಂಗಂದೆ ಬಂದು ಕರೆಕ್ಟಾಗಿ ವಿಕೆಟ್ ಬಿಟ್ಬಿಡ್ತು. ಈ ಬಾಲ್ ನಾನು ರನ್ನೇ ಓಡಬಾರ್ದಾಯ್ತು ಗಾಯ್ಸ್. ಇನ್ನೂ 4 ಬಾಲ್ ಇತ್ತು. ಸುಮ್ಮನೆ 3 ರನ್ ಒಂದೊಂದೇ ಸುಮ್ಮನೆ ಟಚ್ ಕೊಟ್ಕೊಂಡು ಓಡಿದ್ರೆ ಅನ್ನೋ ಗೆಲ್ಬಿಡ್ತಿದ್ದೆ. ಅಷ್ಟು ಹೊಡೆದಿದ್ದೀನಿ, ನೀವು ಅಷ್ಟು ಹೊಡಿತೀರೇನೋ ಒಬ್ಬರೇ. ನಡೆಯಲೇ, ಅದಕ್ಕೆ ಔಟ್ ಮಾಡಿ ಕಳಿಸಿದ್ದು ಅಜಯ್ ಕೈಯಲ್ಲಿ. ಗಾಯ್ಸ್ ಫಸ್ಟ್ ಬಾಲ್ ಆಗೈತೆ. ಗಾಯ್ಸ್ ಸೆಕೆಂಡ್ ಗಾಯ್ಸ್ ಮೇಲೆ ಹೋಯ್ತು ಗಾಯ್ಸ್. ಇವಾಗ ಬಾಲ್ ಕಳೆದೋಯ್ತು. ಬೇರೆ ಯಾವುದೋ 6 ಹೀಟ್ ಬಾಲ್ ಹೋಗೈತಂತೆ, ಹುಡುಕ್ಬೇಕಂತೆ. ನೋಡೋಣ ಇರಿ. ಹೊಡೆದಿದ್ದು ಮಹಾಪ್ರಭು ಹೆಂಗೆ ಕೂತವನು. ಅಂಕಲ್ ಬಂದಿರ ತರ್ಸ್ಕೊಂಬರ್ದು ಬಂದು. ನಾನು ಫಸ್ಟ್ ಚಪ್ಪಲಿ ಹಾಕೊಂಡು ಬರೋಲ್ಲ ಮಾಡಂಗೆ. ಸೊ ಗಾಯ್ಸ್ ಇವಾಗ ಹೊಡೆದ್ಬಿಟ್ಟು ಬಾಲು ಬೇರೆ ಯಾವ್ದಾನ ಒಂದು ಬಿದ್ದಿತ್ತಂತೆ. ಸೊ ಹುಡ್ಕೋಣ ನಾವು ವಿಕೆಟ್ ಪಾಕೆಟ್ಗಳೆಲ್ಲ. ಕೀ ನೀನು ಕೊಡ್ತೀಯಾ?
ಸೊ ಗೈಸ್ ಇವಾಗ ಸರ್ಕಲ್ ಇಂದ ಬಂದು ತಿರ್ಗಾ ಸರ್ಕಲ್ಗೆ ಹೋಗಿ ನಾನು ಮನೆ ನೋಡ್ರಿ ಚಿಕನ್ ತಂದಿದ್ದೀರಿ. ಇವತ್ತು ಫುಲ್ಲು ಚಿಕನ್ ಬ್ಯಾಟಿಂಗ್ ಹೋಗ್ಬೇಕು. ಸೊ ಗೈಸ್ ಇವತ್ತು ಸ್ಪೆಷಲ್ ಏನು ಅಂದರೆ ನಾನು ಮತ್ತೆ ನನ್ನ ತಂಗಿ ಸೇರಿ ಮಾಡುವಿರೋ ಅಡಿಗೆ ಯೇ. ಸೊ ಇಲ್ಲಿ ನೋಡ್ರಿ ಇನ್ನೊಂದರ ಹೋದ್ನೆ ಜಂಪ್ ಬ್ಲಾಕಿ ಗೈಸ್ ಈ ಥರ ಕಳ್ಸಿದ್ದೀರಾ ನಿಮ್ಮ ಬೆಕ್ಕಿಗೆ. ಚಿಕನ್ ಸಾರು ಮಾಡೋ ಟೈಮಲ್ಲಿ ಮಾತ್ರ ಮಾಡೋದಿಲ್ಲ. ಸೊ ಇವಾಗ ಕ್ಯಾಮ್ರಾ ನಮ್ಮ ಕಡೆ ಸೆಟ್ ಮಾಡಿಬಿಟ್ಟು ನಾನು ನನ್ನ ತಂಗಿ ಫುಲ್ ಅಡುಗೆ ಏನಾಯ್ತು ಇವಾಗ ಇಬ್ಬರು ಮಾಡೋದೆ. ಇವಾಗ ಗೈಸ್ ಕ್ಯಾಮ್ರಾ ಸೆಟ್ ಮಾಡೋದು ಆಯಿತು. ಒಟ್ಟಿನಲ್ಲಿ ಇವಾಗ ಹೋಗ್ಬಿಟ್ಟು ನಾನು ಈರುಳ್ಳಿ ಹಾಕೋದು ಫಸ್ಟು. ಎರಡು ತಗೋಬಾ. ಫಸ್ಟ್ ಟೈಮ್ ನಾನು ನಮ್ಮಣ್ಣ ಅಡಿಗೆ ಮಾಡ್ತಿರೋದು ಮ್ಯಾಗಿ ಒಂದು. ಗೈಸ್ ನಮ್ಮ ಮನೇಲಿ ಚಾಕು ನೋಡಿದ್ರೆ ದಂಗಾಗ್ತಿರ ನೋಡಿ, ಸೊಟ್ಟಪಟ ಚಾಕು ಸುತ್ತು ಬಿಟ್ಟಿದ್ದೇವೆ ಯಾರು. ಇದು ಕೇಳಿ ಅಯ್ಯೋ ಅನ್ಬಿಡಾಗ ಆಯ್ತು. ಇದಕ್ಕೆ ಹಾಕಿ ಉಪ್ಪು ಖಾರ ಎಲ್ಲ ಹಾಕು. ಮಸಾಲೆ ಎಲ್ಲ ಹಾಕೊಟ್ಬಿಟ್ಟು ಹೋಗ್ಬಿಡು, ನನಗೆ ಗೊತ್ತಾಗಲ್ಲ. ನೀನ್ ಮಾಡಿಟ್ಬಿಟ್ಟು ಬಂದೆ. ನಾನೇನ್ ಮಾಡಿದೆ, ಬೆಂಕಿ ಒಲೆಯಲ್ಲ ಅಡಿಗೆ, ನಾನೇನ್ ಮಾಡಿದೆ, ಒಂದಷ್ಟು ನೀರು ಇದು ಚೆನ್ನಾಗಿ ಕುದಿಯಕ್ಕೆ ಬಿಟ್ಟೆ ಮೀನ್ ಸಾರು. ಅದೇನಾಗೋಯ್ತು, ಪೂರ್ತಿ ಮುಳ್ಳು ಬಿಟ್ಕೊತು, ಹಿಂಗೆ ಹಾಕೊಂತು. ಯಾರು ತಿಂತಾರೆ ಮೀನ್ ಸಾರು? ಅದು ಯಾರು ತಿಂದಿಲ್ಲ. ನೀವು ಒಬ್ಳೆ ತಿಂದ? ಇಲ್ಲ, ಯಾರು ತಿಂದಿಲ್ಲ. ಎಷ್ಟು ಎಲ್ಲ ನಗಾಡಿದ್ರು. ಆಮೇಲೆ ನಿಮ್ಮ ತಾತ ತಂಗಿ ಇದ್ರಲ್ಲ, ನಮ್ಮ ನಾದಿನಿ ಇದ್ರಲ್ಲ, ಆಮೇಲೆ ಮತ್ತೆ ಇನ್ನೊಂದು ದಿವಸ ಮೀನು ತಗೊಂಡು ಆವಾಗ ತೋರಿಸ್ಕೊಟ್ರು ಹಿಂಗೆ ಮಾಡಬೇಕು ಅಂತ. ಕಸ ಗುಡಿಸ್ತಾರೆ. ಅಪ್ಪು ಅಲ್ಲೇ ಊಟ ಮಾಡಿ